ಇತಿಹಾಸ ಪ್ರಸಿದ್ಧ ಶ್ರೀ ನರಸಿಂಹ ಆಂಜನೇಯ ಸ್ವಾಮಿಯ ಅಂಬಾರಿ ಉತ್ಸವ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಮಣಿಕುಪ್ಪೆ. ಗುಬ್ಬಿ ತಾಲೂಕಿನ ಸಿಎಸ್ಪುರ ಹೋಬಳಿಯ ಮಣಿಕುಪ್ಪೆ ಗ್ರಾಮದಲ್ಲಿರುವ ಶ್ರೀ ನರಸಿಂಹ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಲಕ್ಷ ದೀಪೋತ್ಸವ ಪ್ರಯುಕ್ತ ಅಂಬಾರಿ ಮೆರವಣಿಗೆ ಉತ್ಸವ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು. ಇನ್ನು ದೇವಾಲಯದಲ್ಲಿ ಬೆಳಗ್ಗೆಯಿಂದ ಸಂಜೆವರೆಗೂ ವಿಶೇಷ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ನಡೆದಿದ್ದು, ಸಂಜೆ ಶ್ರೀ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಅಂಬಾರಿಯಲ್ಲಿ ಕೂರಿಸಿ ಊರಿನ ಪ್ರಮುಖ ರಾಜ ಬೀದಿಯಲ್ಲಿ ಲಕ್ಷ್ಮೀ ಆನೆಯೊಂದಿಗೆ ಭವ್ಯ ಮೆರವಣಿಗೆಯನ್ನ ಮಾಡಲಾಯಿತು. ಇನ್ನು ಮೆರವಣಿಗೆಯಲ್ಲಿ ವೀರಗಾಸೆ, ಚಿಟ್ಟಿ ಮೇಳ, ಪೂಜಾ ಕುಣಿತ, ಕೇರಳದ ಪ್ರಸಿದ್ಧ ವೈಲಿನ್ ಚಂಡೆ, ದೇವರ ಕುಣಿತ, ಮಹಿಳಾ ವೀರಗಾಸೆ ಸೇರಿದಂತೆ ಹಲವು ಸಾಂಪ್ರದಾಯಿಕ ಕಲಾ ತಂಡಗಳು ಭಾಗವಹಿಸಿ ವಿಶೇಷ ಮೆರುಗನ್ನ ನೀಡಿದ್ವು. ಇನ್ನು ಗ್ರಾಮದ ಮುಖಂಡ ಎಂಎಚ್ ನಾಗರಾಜು ಮಾತನಾಡಿ, ಸುಮಾರು 550 ವರ್ಷ ಇತಿಹಾಸವುಳ್ಳ ಮಣಿಕುಪ್ಪೆ ಶ್ರೀ ನರಸಿಂಹ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಈ ವರ್ಷದ ಲಕ್ಷ ದೀಪೋತ್ಸವವನ್ನು ಸಾಂಸ್ಕೃತಿಕ ವೈಭವದೊಂದಿಗೆ ಆಯೋಜಿಸಲಾಗಿದೆ. ಜಿಲ್ಲೆ ಮತ್ತು ರಾಜ್ಯದ ವಿವಿಧ ಭಾಗಗಳಿಂದ ಭಕ್ತರು ಆಗಮಿಸ್ತಾ ಇದ್ದು, ಭಕ್ತರಿಗೋಸ್ಕರ ದಾಸೋಹ ವ್ಯವಸ್ಥೆಯನ್ನ ಮಾಡಲಾಗಿದೆ ಎಂದು ತಿಳಿಸಿದ್ರು. ಸರ್, ಸುಮಾರು 550 ವರ್ಷದ ಇತಿಹಾಸವುಳ್ಳ ನಮ್ಮ ನರಸಿಂಹಸ್ವಾಮಿ ಆಂಜನೇಯ ಸ್ವಾಮಿ ಇರೋದು. ನಮ್ಮ ದೇವರಿಗೆ ಭಕ್ತಾದಿಗಳು ಬೆಂಗಳೂರು, ಮೈಸೂರು, ತುಮಕೂರು ಡಿಸ್ಟಿಕ್ಕು, ರಾಮನಗರ ಡಿಸ್ಟಿಕ್ಕು, ಇನ್ನು ತುಂಬಾ ಕಡೆಯಿಂದ ನಮ್ಮ ದೇವರಿಗೆ ಭಕ್ತಾದಿಗಳಿದ್ದಾರೆ. ಸುತ್ತ ಹತ್ನಾರಹಳ್ಳಿ ಇರ್ಬೋದು, ನಮ್ಮ ತುಂಬಾ ಜನ ಭಕ್ತಾದಿಗಳಿದ್ದಾರೆ. ಸೊ ಎಲ್ಲ ಭಕ್ತಾದಿಗಳು ಸೇರಿ ಇವತ್ತು ಇಷ್ಟು ವಿಜೃಂಭಣೆಯಿಂದ ನಡೆಯೋಕ್ಕೆ ನಮಗೆ ಒಳ್ಳೆಯದಾಗಿ ನಡೆಸ್ಕೊಟ್ಟಿದ್ದಾರೆ ಈ ಜನ. ಅವ್ರಿಗೆಲ್ಲರಿಗೂ ನಿಮ್ಮ ಟಿವಿ ಮುಖಾಂತರ ನಮ್ಮ ಧನ್ಯವಾದಗಳು ತಿಳಿಸ್ತೀವಿ. ಇನ್ನು ಈ ವೇಳೆ ದೇವಾಲಯ ಸಮಿತಿ ಅಧ್ಯಕ್ಷ ವೆಂಕಟೇಶ, ಕಾರ್ಯದರ್ಶಿ ನಾರಾಯಣ್, ಪಟೇಲ್, ಚಂದ್ರಶೇಖರ್, ನಾಗರಾಜ, ಸಂಜೀವಯ್ಯ, ರಾಜಣ್ಣ, ಗಂಗಹನುಮಯ್ಯ, ಶಿವಕುಮಾರ್ ಸೇರಿದಂತೆ ಸಾವಿರಾರು ಭಕ್ತರು ಹಾಜರಿದ್ದರು. ದೇವರಾಜು, ಪ್ರಜಾಶಕ್ತಿ ಟಿವಿ, ಗುಬ್ಬಿ.